ಥಿಯರಿ ಆಗಿರೋದ್ರಿಂದ ಪಾಯಿಂಟ್ಸ್ ಸಿಕ್ಕಾಪಟ್ಟೆ ಇಂಪಾರ್ಟೆಂಟು, ಪಾಯಿಂಟ್ಸ್ ಮರ್ತೋಗ್ಬಿಡ್ತೀನಿ ಅಂತ ಅಂದ್ಬಿಟ್ಟು ನೋಡಿ ಹೆಂಗೆ ಬರ್ಕೊಂಡಿದ್ದೀನಿ. ಹೇ ಗೈಸ್, ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಡೈಲಿ ವ್ಲಾಗ್. ಆ್ಯಸ್ ಯೂಶ್ವಲ್ ಇವತ್ತು ಬೆಳಗ್ಗೆ ಒಂದು ಸ್ವಲ್ಪ ಹಾಟ್ ವಾಟರ್ ಕುಡಿದೆ ಆ್ಯಂಡ್ ಆಲ್ಸೋ ಇವತ್ತೊಂದು ಸ್ವಲ್ಪ ಬೇಗ ಎದ್ದೆ. ನೈಟ್ ಸಾಂಬಾರು ಸ್ವಲ್ಪ ಉಳಿದಿತ್ತು, ಎಗ್ ಸಾಂಬಾರು, ಅದಕ್ಕೆ ಒಂದು ಸ್ವಲ್ಪ ರೈಸ್ ಮಾಡ್ಕೊಂಡಿದ್ದೆ. ಬೆಳಗ್ಗೆಗೆ ನನ್ನ ಹಸ್ಬೆಂಡ್ಗೂ ಕೂಡ ಬಾಕ್ಸ್ಗೆ ಹಾಕಿ ನಾನು ಕೂಡ ಒಂದು ಸ್ವಲ್ಪ ತಿಂದೆ. ಇನ್ನೇನು ಕೆಲಸ ಹೇಳಿ, ಓದ್ಕೊಬೇಕು. ಅದಕ್ಕೆ ಬುಕ್ ಎತ್ಕೊಂಡು ಕೂತ್ಕೊಂಡ್ಬಿಟ್ಟಿದ್ದೀನಿ ಓದೋಕ್ಕೆ. ಬೆಳಗ್ಗೆನೇ ಮಧ್ಯಾಹ್ನ ಒಂದು ಗಂಟೆವರೆಗೂ ಓದ್ಕೊಂಡೆ. ಅದಾದಮೇಲೆ ಇನ್ನು ಊಟ ತಿನ್ನಬೇಕು, ಮಧ್ಯಾಹ್ನ ಊಟ ಅಂತ ಅಂದ್ಬಿಟ್ಟು ಒಂದು ಸ್ವಲ್ಪ ಅವರೆಕಾಯಿ ಇತ್ತು, ಅವರೆಕಾಯಿ ಹಾಕಿ ಒಂದು ಸ್ವಲ್ಪ ಉಪ್ಪಿಟ್ಟು ಮಾಡ್ಕೊಂಡಿದ್ದೆ. ತುಂಬ ಚೆನ್ನಾಗಿ ಬಂದಿತ್ತು. ನಾನು ಕೂಡ ಅದನ್ನೆಲ್ಲ ತಿಂದು ಮುಗಿಸಿ ಮತ್ತೆ ಒಂದು ಸ್ವಲ್ಪ ಒಂದು 5 ನಿಮಿಷ ರೆಸ್ಟ್ ಎತ್ಕೊಂಡೆ ಅಷ್ಟೇ. ಆಮೇಲೆ ಬುಕ್ ಕಡೆ ನೆನಪಾಯಿತು, ಫೋನ್ ನೋಡ್ತಾ ಇದ್ದೀನಿ ಬಟ್ ಆದರೂ ಬುಕ್ ನೆನಪಾಯಿತು, ಸರಿ ಆಯಿತು ಅಂತ ಓದ್ಕೊಂಡಿದ್ದೆ. ಹಾಗೆ ಒಂದು ಸ್ವಲ್ಪ ಥಿಯರಿ ಆಗಿರೋದ್ರಿಂದ ಪಾಯಿಂಟ್ಸ್ ಸಿಕ್ಕಾಪಟ್ಟೆ ಇಂಪಾರ್ಟೆಂಟು, ಪಾಯಿಂಟ್ಸ್ ಮರ್ತೋಗ್ಬಿಡ್ತೀನಿ ಅಂತ ಅಂದ್ಬಿಟ್ಟು ನೋಡಿ ಹೆಂಗೆ ಬರ್ಕೊಂಡಿದ್ದೀನಿ. ಒಂದು ಪೇಪರ್ ಫುಲ್ಲು ಬರೆದಿಟ್ಕೊಂಡ್ಬಿಟ್ಟಿದ್ದೀನಿ. ಕಾಪಿ ಚೀಟ್ ಏನಲ್ಲ, ಬಟ್ ಈ ಥರ ಬರ್ಕೊಂಡ್ರೆ ಸಡನ್ ಲಾಸ್ಟ್ ಮಿನಿಟಲ್ಲಿ ರಿವಿಷನ್ ಆಗುತ್ತೆ ಅಂತ ಅಂದ್ಬಿಟ್ಟು ಸೊ ಅದು ಕೂಡ ಓದ್ಕೊಂಡು ಹಾಗೆ ಸಂಜೆ 5 ಗಂಟೆ ಆಗಿತ್ತು. ಮನೇಲಿ ಮೊಸರಿತ್ತು, ಒಂದು ಸ್ವಲ್ಪ ಸಕ್ಕರೆ ಹಾಕ್ಕೊಂಡು ತಿನ್ನೋಣ ಅಂತ ಯಾಕೋ ಆಸೆ ಆಯ್ತು ಇವತ್ತು, ಗೊತ್ತಿಲ್ಲ. ನಾನು ಯೂಶ್ವಲಿ ತಿನ್ನೋಕ್ಕೋಗಲ್ಲ ಫ್ಯಾಟ್ ಅಂತ ಅಂದ್ಬಿಟ್ಟು ಮನೆಯಲ್ಲೇ ಮೊಸರು ಮಾಡಿದ್ದೆ, ಗಟ್ಟಿ ಮೊಸರು, ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಒಂದು ಸ್ವಲ್ಪ ಸಕ್ಕರೆ ಹಾಕ್ಕೊಂಡು ತಿಂದೆ. ಮತ್ತು ಅದನ್ನು ತಿಂದ್ಬಿಟ್ಟು ಹೀಟ್ರಿಗೆ ನೀರು ಹಾಕಿದ್ದೆ ಒಂದು ಸ್ವಲ್ಪ ಫ್ರೆಶ್ ಅಪ್ ಆಗೋಣ ಅಂತ. ಹಾಗೆ ಓದ್ಕೊಂಡು ನನ್ನ ದಿನ ಮುಗಿಸ್ದೆ ಅಂತ ಹೇಳ್ತಾ ಬಾಯ್ ಎಲ್ರಿಗೂ ಟಾಟಾ.